ಹಲೋ ಫ್ರೆಂಡ್ಸ್, ಇವತ್ತು ನಾನು ಅದ್ಭುತವಾದ ಹರಿಯಾಲಿ ಪ್ರಾನ್ಸ್ ಫ್ರೈ ಹೇಗೆ ಮಾಡೋದು ಅಂತ ಸಿಂಪಲ್ಲಾಗಿ ತೋರಿಸ್ಕೊಡ್ತೀನಿ. ಅದಕ್ಕೆ ಬೇಕಾಗಿರೋದು ನಾನಿಲ್ಲಿ ಅರ್ಧ ಕೆಜಿ ಪ್ರಾನ್ಸ್ ತೊಗೊಂಡಿದ್ದೀನಿ. ನೀಟಾಗಿ ತೊಳೆದು ಉಪ್ಪು ಅರಿಶಿನ ಪುಡಿ ಹಾಕಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಏನೇನು ಮಸಾಲೆ ಬೇಕು ಅಂತ ನೋಡೋದಾದರೆ ನೋಡಿ, ಇಲ್ಲಿ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, 3 ಹಸಿಮೆಣಸು, ಶುಂಠಿ, ಬೆಳ್ಳುಳ್ಳಿ, ಕಾಳುಮೆಣಸು ಸ್ವಲ್ಪ, ಚಕ್ಕೆ, ಲವಂಗ, 1 ಹಿಡಿಯಷ್ಟು ಕೊತ್ತಂಬರಿ ಹಾಗೂ ಪುದೀನ ತೊಗೊಂಡಿದ್ದೀನಿ. ಇನ್ನು ಖಾರಕ್ಕೆ ನಿಮಗೆ ಹಸಿಮೆಣಸು ಎಷ್ಟು ಬೇಕೋ ಅಷ್ಟು ತೊಗೊಬೋದು. ಶುಂಠಿ ಹಾಗೂ ಬೆಳ್ಳುಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು. ಹಾಗೆ ಸ್ವಲ್ಪ 1 ಇಂಚು ಚಕ್ಕೆ, 3 ಲವಂಗ ಹಾಕ್ಕೊಂಡಿದ್ದೀನಿ. ಇದನ್ನು ನೋಡಿ ಈ ರೀತಿ ನೈಸಾಗಿ ರುಬ್ಕೊಂಡು ಬಂದಿದ್ದೀನಿ. ಈಗ ಇದನ್ನು ಒಂದು ತಟ್ಟೆಗೆ ಹಾಕೋತಾ ಇದ್ದೀನಿ. ಇದಕ್ಕೆ ನಾವು ಪ್ರಾನ್ಸ್ನ ಮಿಕ್ಸ್ ಮಾಡಬೇಕಾಗತ್ತೆ. ಅದಕ್ಕಿಂತ ಮೊದಲು ಈ ಮಿಶ್ರಣಕ್ಕೆ 1 ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ. ಕಡಲೆ ಹಿಟ್ಟು ಒಳ್ಳೆ ಟೇಸ್ಟ್ ಕೊಡುತ್ತೆ ಆದ್ದರಿಂದ. ಹಾಗೆ 1 ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ ಹಾಕೋತಾ ಇದ್ದೀನಿ. ಕಾರ್ನ್ಫ್ಲೋರ್ ಹಾಕ್ಕೊಳ್ಳೋದ್ರಿಂದ ಫ್ರೈ ಗರಿ ಗರಿ ಆಗಿರುತ್ತೆ. ಸೊ ಕಾರ್ನ್ಫ್ಲೋರ್ ಹಾಕೋತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಪ್ರಾನ್ಸ್ಗೂ ನಾವು ಹಾಕಿಟ್ಕೊಂಡಿರೋದ್ರಿಂದ ಇದು ಮಸಾಲೆಗೆ ಮಾತ್ರ ಹಾಕ್ಕೊಂಡ್ರೆ ಸಾಕು. ಸೊ ಇದಿಷ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಮಿಕ್ಸ್ ಮಾಡ್ಕೊಳ್ಳುವಾಗ ನಾವು ಹಿಟ್ಟೆಲ್ಲ ಹಾಕ್ಕೊಂಡಿರೋದ್ರಿಂದ ಒಂದು ಗಂಟು ಇಲ್ದಿರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಇದೀಗ ಆಗಿದೆ. ಈಗ ಇದಕ್ಕೆ ನಾವು ಉಪ್ಪು ಅರಿಶಿನ ಪುಡಿ ಹಾಕಿಟ್ಕೊಂಡಿರೋಂಥ ಪ್ರಾನ್ಸ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಪ್ರಾನ್ಸ್ ಎಲ್ಲದಕ್ಕೂ ಚೆನ್ನಾಗಿ ಮಸಾಲೆ ತಗಲೋ ಥರ ಮಿಕ್ಸ್ ಮಾಡೋಣ. ಅದು ನಿಧಾನಕ್ಕೆ ಮಾಡಬೇಕಾಗುತ್ತೆ, ಯಾಕಂದರೆ ಪ್ರಾನ್ಸ್ ತುಂಬ ಸಾಫ್ಟಾಗಿರೋದ್ರಿಂದ ತುಂಬ ಗಟ್ಟಿಯಾಗಿ ಮಿಕ್ಸ್ ಮಾಡೋಕ್ಕಾಗಲ್ಲ. ಸೊ ಮೆತ್ತಗೆ ಸಾಫ್ಟಾಗಿ ಮಾಡಿಟ್ಕೊಳ್ಳೋಣ. ಇದೀಗ ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಆಗಬೇಕಾಗತ್ತೆ. ಸೊ ಅರ್ಧ ಗಂಟೆ ಹಾಗೆ ಬಿಡೋಣ. ಈಗ ಅರ್ಧ ಗಂಟೆ ಆಗಿದೆ, ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಈಗ ಒಂದು ತವ ತಗೊಂಡು 1 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು, ನಾನಿಲ್ಲಿ ತವಾ ಫ್ರೈ ಮಾಡೋದ್ರಿಂದ ತವಾ ತಗೊಂಡಿದ್ದೀನಿ. ನೀವು ಡೀಪ್ ಫ್ರೈ ಬೇಕಾದ್ರೂ ಮಾಡ್ಕೋಬೋದು, ನಿಮಗೆ ಹೇಗೆ ಅನುಕೂಲ ಆಗುತ್ತೋ ಹಾಗೆ ಮಾಡ್ಕೊಳ್ಳಿ. ನಾನಿಲ್ಲಿ ತವಾ ಫ್ರೈ ಮಾಡ್ಕೋತಾ ಇದ್ದೀನಿ. ನೋಡಿ, ಎಣ್ಣೆ ಹಾಕ್ಕೊಂಡ್ಮೇಲೆ ಕಾವಲಿ ಬಿಸಿ ಆದಮೇಲೆ ಒಂದೊಂದಾಗಿ ಹೀಗೆ ಒಂದಕ್ಕೊಂದು ಅಂಟ್ಕೊಳ್ದಿರೋ ಥರ ತವಾ ಮೇಲೆ ಇಡೋಣ. ಇದು ಆದಷ್ಟು ಬೇಗ ಆಗೋಂಥ ರೆಸಿಪಿ, ಯಾಕಂದರೆ ಪ್ರಾನ್ಸ್ ಕೂಡ ಬೇಗ ಬೇಯುತ್ತೆ. ಮಸಾಲೆಗೂ ಕೂಡ ನಾನು ಜಾಸ್ತಿ ಐಟಮ್ ಏನು ಹಾಕ್ಕೊಂಡಿಲ್ಲ. ಸೊ ಸಿಂಪಲಾಗಿ ಮನೆಯಲ್ಲೇ ಇರೋ ಐಟಮ್ನ ಯೂಸ್ ಮಾಡಿಕೊಂಡು ಆದಷ್ಟು ಬೇಗ ಕ್ವಿಕ್ಕಾಗಿ ನೀವೇನಾದ್ರು ತಿನ್ನಬೇಕು ಅನಿಸಿದಾಗ ಕ್ವಿಕ್ಕಾಗಿ ಮಾಡ್ಕೊಳ್ಳೋಂಥ ಐಟಮ್ ಇದು. ಹಾಗೂ ರುಚಿಯಾಗೂ ಕೂಡ ಇರುತ್ತೆ. ಸೊ ನೋಡಿ, ಇದು ಒಂದು ತವಾಗ ಆಗೋಷ್ಟು ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಮೊದಲೇ ಎಣ್ಣೆ ಹಾಕ್ಕೊಂಡಿದ್ದೆ. ಈಗ ಇನ್ನೊಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಬೇಗ ಬೇಯುತ್ತೆ, ನಾನು ಮೊದಲೇ ಹೇಳಿದ್ದೀನಿ. ನೋಡಿ, ಆಲ್ರೆಡಿ ಬೆಂದ್ಬಿಟ್ಟಿದೆ. ಬೆಂದಿದ ತಕ್ಷಣ ಒಂದೊಂದೇ ತಿರುವಿ ಹಾಕ್ಕೊಳ್ಳೋಣ. ನಿಧಾನಕ್ಕೆ ಹಾಕ್ಕೊಳ್ಳಿ. ಒಂದೊಂದು ಸಲ ಒಂದಕ್ಕೊಂದು ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ನಿಧಾನಕ್ಕೆ ಪೇಷನ್ಸಿಂದ ಮಾಡಬೇಕಾಗತ್ತೆ ಈ ಹರಿಯಾಳಿ ತವಾ ಫ್ರೈನ. ಈಗ ಒಂದು ಸೈಡ್ ತಿರುವು ಹಾಕ್ಕೊಂಡ್ಮೇಲೆ ಈಗ ಮತ್ತೆ ಇನ್ನೊಂದು ಸ್ಪೂನ್ ಎಣ್ಣೆ ಹಾಕ್ಕೊತೀನಿ, ಯಾಕಂದರೆ ಇನ್ನೊಂದು ಸೈಡ್ ಬೇಯಬೇಕಲ್ವಾ. ಎಣ್ಣೆ ಹಾಕ್ಕೊಂಡಷ್ಟು ರುಚಿ ಚೆನ್ನಾಗಿರುತ್ತೆ. ಸೊ ಇನ್ನೊಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎರಡೂ ಸೈಡನ್ನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಆಗ ಪ್ರಾನ್ಸ್ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಬರುತ್ತೆ. ನಾವು ಮೊದಲೇ ಕಾರ್ನ್ಫ್ಲೋರ್ ಕೂಡ ಹಾಕ್ಕೊಂಡಿದ್ದೀವಿ, ಹಾಗಾಗಿ ಕ್ರಿಸ್ಪಿಯಾಗಿ ಬಂದೇ ಬರುತ್ತೆ. ಈಗ ಎರಡೂ ಸೈಡು ಚೆನ್ನಾಗಿ ಬೆಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಪ್ರಾನ್ಸ್. ಮಸಾಲೆ, ಗ್ರೀನ್ ಮಸಾಲೆ ಒಳ್ಳೆ ಟೇಸ್ಟಿಯಾಗಿ ಬರುತ್ತೆ. ಈ ಟೈಮಲ್ಲಿ ನಾವು ಇದು ಇನ್ನೇನು ತೆಗಿಬೇಕು ಅನ್ನೋ ಟೈಮಲ್ಲಿ 1 ಕಡ್ಡಿ ಕರಿಬೇವನ್ನ ಹಾಕೋತಾ ಇದ್ದೀನಿ. ಕರಿಬೇವು ಹಾಕ್ಕೊಳ್ಳೋದ್ರಿಂದ ಒಂದು ಒಳ್ಳೆ ಘಮ ಬರುತ್ತೆ, ಫ್ಲೇವರೇ ಡಿಫ್ರೆಂಟಾಗಿ ಬರುತ್ತೆ. ಸೊ ಒಂದು ಕರಿಬೇವು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದು ಆಪ್ಷನಲ್, ನಿಮಗೆ ಬೇಕಾದರೆ ಹಾಕೊಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಕೆಲವರು ನಾನ್ ವೆಜ್ಗೆ ಕರಿಬೇವು ಹಾಕ್ಕೊಳ್ಳಲ್ಲ ಕೆಲವರು. ನಾನಿಲ್ಲಿ ಕರಿಬೇವು ಹಾಕ್ಕೊಂಡು ಈಗ ಚೆನ್ನಾಗಿ ಕರಿಬೇವು ಕೂಡ ಫ್ರೈ ಆಗಿದೆ ಪ್ರಾನ್ಸ್ ಜೊತೆ. ಈಗ ಇದು ಆಗಿದೆ, ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ಫಾಸ್ಟಾಗಿ ಆಯ್ತಲ್ವ ಪ್ರಾನ್ಸ್ ತವಾ ಫ್ರೈ. ಇದಕ್ಕೆ ಹರಿಯಾಳಿ ತವಾ ಫ್ರೈ ಅಂತ ಹೇಳ್ತಾರೆ. ಚೆನ್ನಾಗಿರುತ್ತೆ ಟೇಸ್ಟು. ಇದನ್ನು ನೀವು ಲೆಮನ್, ಆನಿಯನ್ ಜೊತೆ ಡೆಕೋರೇಟ್ ಮಾಡ್ಬೋದು. ನೋಡಿ ಎಷ್ಟು ಸಿಂಪಲ್ಲಾಗಿ ಆಯಿತು. ನಾನು ನಮ್ಮನೇಲಿರೋ ಮಕ್ಕಳಿಗೆ ಇದ್ರ ಟೇಸ್ಟ್ ಮಾಡೋಕ್ಕೆ ಹೇಳ್ತಾ ಇದ್ದೀನಿ. ನೋಡೋಣ ಅವರು ಟೇಸ್ಟ್ ಮಾಡಿಬಿಟ್ಟು ಏನು ಹೇಳ್ತಾರೆ ಅಂತ ಹೇಳಿ. ನೀವು ಕೂಡ ಇದನ್ನು ಸಿಂಪಲ್ಲಾಗಿ ಮಾಡಿಕೊಂಡು ಕಮೆಂಟ್ ಮಾಡಿ. ಹಾಗೆ ಈ ರೀತಿಯಾದ ಸಿಂಪಲ್ ಆದ ರೆಸಿಪಿಗೋಸ್ಕರ ನಮ್ಮ ಚಾನಲನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನೇ ಇದ್ರೂ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದ. ಸೂಪರ್ ಆಗಿದೆ, ಕ್ರಿಸ್ಪಿ ಮತ್ತೆ ಕ್ರಂಚಿ ಆಗಿದೆ. ಹುಳಿ ಖಾರ ಎಲ್ಲದೂ ಇದೆ.
ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ